ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಮಾತಾಡಿದೆ. ಹಾಸನದ ಸಭೆಯಲ್ಲಿ ಒಂದು ಮಾತಾಡಿದೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವನು ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯನ್ನ ಆಶೀರ್ವಾದ ಮಾಡಿದ್ರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತಾಡಿದ್ದೆ. ನಾನು ಹೇಳಿದ್ದೇನೆ, ಇಲ್ಲಿ ಆದಂತ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಹೇಳಿ ಬಂದಿದ್ದೇನೆ. ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನಾನು ಕೊನೆಯ ಹಂತದಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ, ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ. ಇವತ್ತಿನ ಇವತ್ತು ಒಂದು ದಿನ ಇವತ್ತೇನು ಇಷ್ಟೊಂದು ಉತ್ಸಾಹದಲ್ಲಿ ನಮಗೆ ನೀವು ಸೂಚನೆ ಕೊಡ್ಲಿಕ್ಕೆ ಏನು ಬಂದಿದ್ದೀರಿ ಗೊತ್ತಿದೆ. ನೀವು ಬಂದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿ ಎಲ್ಲದಕ್ಕೂ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ. ನಿಮಗೆ ನಿರಾಸೆ ನಾನು ಮಾಡ್ಲಿಕ್ಕೆ ತಯಾರಾಗಿಲ್ಲ. ಅದರಿಂದ ನೀವೆಲ್ಲರೂ ನಮ್ಮ ನಾಯಕರುಗಳು ಏನು ಮಾತಾಡಬೇಕು ಅಂತ ಇದ್ದಾರೆ ಅವ್ರ ಮಾತುಗಳು ಕೇಳಿ ಸಮಾಧಾನವಾಗಿ ಕೊನೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಸಭೆ ಸುಗಮವಾಗಲಿ. ಇವತ್ತು ನಿಮ್ಮ ಕೂಗೇನಿದೆ, ಇವತ್ತು ಜನತಾದಳ ಮುಗಿಸಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದೆಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು. ನಿಮ್ಮಿಂದ ಉತ್ತರ ಇವತ್ತು ಬರಬೇಕಾಗಿರೋದು. ಅದರಿಂದ ಕೊನೆಯದಾಗಿ ನಾನು ಮಾತಾಡ್ತೀನಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಾಯಕರುಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಕೈ ಜೋಡಿ, ಯಾಕಂದ್ರೆ ನನ್ನ ಮೇಲೆ ಗೌರವ ಇದ್ದರೆ, ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ, ಬೇರೆಯವರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಕೊನೆಯದಾಗಿ ನಾನು ಮಾತಾಡ್ತೀನಿ.